ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಒಂದು ಊರಿನಲ್ಲಿ ಕೃಷಿಕ ವೃತ್ತಿಯನ್ನು ಮಾಡುತ್ತಿದ್ದ ರೈತನೊಬ್ಬನು ತನ್ನ ಮಗನನ್ನು ಪಟ್ಟಣದ ಕಾಲೇಜಿನಲ್ಲಿ ಕಲಿಸುತ್ತಿದ್ದನು. ಒಂದು ದಿನ ಆಕಸ್ಮಿಕ ಎಂಬಂತೆ ಆ ಕೃಷಿಕನು ತೀರಿಕೊಂಡನು. ಮಗನು ಕಾಲೇಜು ಅಪೂರ್ಣಗೊಳಿಸಿ ಅಪ್ಪನ ವೃತ್ತಿಯನ್ನು ಮುಂದುವರಿಸಿದನು. ಕೆಲವೇ ತಿಂಗಳುಗಳಲ್ಲಿ ಅವನ ಮನೆಯಲ್ಲಿ ಸಾಕಿದ್ದ ಒಂದು ಕುರಿಯು 3 ಹೆಣ್ಣು ಕುರಿಮರಿಗಳಿಗೆ ಜನ್ಮ ನೀಡಿತು. ಮುದ್ದಾದ ಕುರಿಮರಿಗಳೊಂದಿಗೆ ಕಾಲ ಕಳೆಯುತ್ತಿರಲು ತನ್ನ ಆರ್ಥಿಕ ಅಡಚಣೆಯಿಂದ ಒಂದು ಕುರಿಮರಿ ಮಾರಲು ನಿರ್ಧರಿಸಿ ಪಕ್ಕದ ಊರು ಸಂತೆಯಲ್ಲಿ ಕುರಿಮರಿ ಮಾರಬೇಕು ಎಂದು ಹೆಗಲ ಮೇಲೆ ಹೊತ್ತು ನಡೆದನು. ಇದನ್ನು ಗಮನಿಸಿದ 4 ಕಳ್ಳರು ಇವನಿಂದ ಕುರಿಯನ್ನು ಪಡೆಯಬೇಕು ಎಂದುಕೊಂಡು ಮೊದಲನೇ ಕಳ್ಳನು ಇವನ ಹತ್ತಿರ ದಾರಿಗೆ ಅಡ್ಡವಾಗಿ ಬಂದು ಇವನನ್ನು ಮಾತನಾಡಿಸುತ್ತಾ, ಹೆಗಲ ಮೇಲೆ ಕತ್ತೆಯನ್ನು ಹೊತ್ತುಕೊಂಡು ಹೊಂಟಿದೆಯಲ್ಲ ಎಂದು ಕೇಳಿದನು. ಆಗ ಅವನು, ಇದು ಕತ್ತೆಯಲ್ಲ, ಕುರಿಮರಿ ಇದೆ ಎಂದು ಹೇಳಿದನು. ಅವನು, ಕತ್ತೆ ಕುರಿ ಎಂಬುದು ಗೊತ್ತಿಲ್ಲವೇ ಎನ್ನುತ್ತಾ ಮುಂದೆ ಸಾಗಿದನು. ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ ಕುರಿಮರಿಯನ್ನು ಇವನು ಕತ್ತೆ ಎನ್ನುತ್ತಾನಲ್ಲ, ಅವನು ಹುಚ್ಚು ಇದ್ದಿರಬೇಕು ಎನ್ನುತ್ತಾ ಮುಂದೆ ಹೊರಟನು. ಮುಂದೆ ಕೆಲವು ನಿಮಿಷಗಳಲ್ಲಿ ಮತ್ತೊಬ್ಬ ಕಳ್ಳನು ಎದುರುಗೊಂಡನು. ಇವನನ್ನು ನೋಡಿ, ಕತ್ತೆ ಮರಿ ಹೊತ್ತುಕೊಂಡು ಹೊಂಟಿಯಲ್ಲ, ಕತ್ತೆಯನ್ನು ನಡೆಸಬೇಕು, ಹೊತ್ಕೊಂಡು ಹೋಗುತ್ತಾರೆ ಎಂದು ಕೇಳಿದನು. ಕುರಿ ಮಾಲೀಕ, ಇದು ಕತ್ತೆ ಅಲ್ರಿ, ಕುರಿ ಇದೆ ಎಂದನು. ಕಳ್ಳನು ನಗುತ್ತಾ, ಕತ್ತೆ ಇಲ್ಲದೆ ಕುರಿ ಎನ್ನುತ್ತೀಯ ಇದು ಅಂತ ಕೇಳಿದನು. ಇದು ನಮ್ಮ ಮನೆಯಲ್ಲಿ ಇದರ ತಾಯಿ ಕುರಿಯಿಂದ ಜನಿಸಿದ ಮರಿ ಇದೆ ಎಂದನು. ಇದು ಕತ್ತೆ ಇದೆ ಎಂದು ಹೇಳುತ್ತಾ, ಕತ್ತೆ ಕುರಿ ಅಂತೀಯಲ್ಲ, ಹುಚ್ಚಿದ್ದಿ ಎನ್ನುತ್ತಾ ಮುಂದೆ ಹೋದನು. ಇವನು ಕತ್ತೆ ಎನ್ನುತ್ತಾನಲ್ಲ, ಮೊದಲನೇದವನು ಕತ್ತೆ ಎಂದನು, ಇವನು ಕತ್ತೆನು ಎನ್ನುತ್ತಾನಲ್ಲ ಎನ್ನುತ್ತಾ ಮುಂದೆ ಹೋದನು. ಮುಂದೆ ಹೋಗೋದ್ರೊಳಗೆ 3ನೇ ಕಳ್ಳನು ಎದುರುಗೊಂಡನು. ಇವನನ್ನು ನೋಡಿ ಹಾಸ್ಯದಿಂದ ನಗುತ್ತಾ ನಿಂತನು. ಕುರಿ ಮಾಲೀಕನು, ಯಾಕೆ ನಗುತ್ತೀಯ ಎಂದು ಕೇಳಿದನು. ಯಾರಾದರೂ ಕತ್ತೆಯನ್ನು ಹೊತ್ತುಕೊಂಡು ಹೋಗುವರೇ ಎಂದು ನಗುತ್ತಾನೆ, ಗಹಗಹಿಸಿ ನಗುತ್ತಾನೆ. ಕುರಿ ಮಾಲೀಕ, ಇದು ಕತ್ತೆ ಇದೆ ಎನ್ನುತ್ತಾನೆ. 3ನೇ ಕಳ್ಳನು, ನೀನು ಕತ್ತೆಯನ್ನು ನೋಡಿಲ್ಲವ, ಕತ್ತೆಯನ್ನು ಕತ್ತೆ ಎನ್ನಲಾರೆ, ಕುರಿ ಎನ್ಬೇಕಾ ಎನ್ನುತ್ತಾನೆ. ಕುರಿ ಮಾಲೀಕ, ಇದು ಕುರಿನೇ ಇದೆ ಎನ್ನುತ್ತಾನೆ. 3ನೇ ಕಳ್ಳ, ನನಗಿಂತ ಮೊದಲು ಯಾರಾದರೂ ಇದನ್ನು ಕುರಿ ಎಂದಿದ್ದಾರೆ ಎಂದು ಕೇಳುತ್ತಾನೆ. ಅದಕ್ಕೆ ಇವನು, ಕತ್ತೆ ಎಂದು ಕರೆದಿದ್ದಾರೆ ಮೊದಲ ಇಬ್ಬರು ಎನ್ನುತ್ತಾನೆ. ನೋಡು, ಎಲ್ಲರೂ ಕತ್ತೆ ಎನ್ನುವಾಗ ನೀನು ಕುರಿ ಎನ್ನುತ್ತೀಯಾ ಎಂದು ಕೇಳುತ್ತಾನೆ. ಅವನು ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ಮೂಡುತ್ತದೆ. ಕತ್ತೆಯೋ ಕುರಿಯೋ ಎನ್ನುತ್ತಾ ಮುಂದೆ ಹೋಗುತ್ತಾನೆ. ಮುಂದೆ ಹೋಗುವುದರಲ್ಲಿ ಮತ್ತೆ 4ನೇ ಕಳ್ಳನು ಇವನನ್ನು ಕಂಡು ಗಹಗಹಿಸಿ ನಗುತ್ತಾ ನಿಲ್ಲುತ್ತಾನೆ. ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವುದೇ, ಕತ್ತೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವುದೇ ಎನ್ನುತ್ತಾನೆ. ಕುರಿ ಮಾಲೀಕ ಕತ್ತೆಯೋ ಕುರಿಯೋ ಎಂದು ಗೊಂದಲದಲ್ಲಿ ಇರುತ್ತಾನೆ. 4ನೇ ಕಳ್ಳ, ನಿನಗೇನು ಇದು ಕುರಿ ಎಂದು ಸಂಶಯ ಇದೆ ಏನು ಎಂದು ಕೇಳುತ್ತಾನೆ. ಕತ್ತೆನೇ ಆದ ಎನ್ನುತ್ತಾನೆ. ಇವನನ್ನು ನೋಡಿ, ಇದು ಕತ್ತೆ ಇದ್ದರೆ ಹೇಗೆ ಮಾಡುವುದು ಎನ್ನುತ್ತಾನೆ. ಕತ್ತೆಯನ್ನು ಯಾರು ತಗೊಳ್ಳುತ್ತಾರೆ, ಯಾರು ಕೊಳ್ಳುವುದಿಲ್ಲ, ಇಲ್ಲೇ ಬಿಟ್ಟು ಹೋಗು ಎನ್ನುತ್ತಾನೆ. ಆಗ ಇವನು, ಇದು ಕತ್ತೆ ಇರಬಹುದು ಎಂದು ನಿರ್ಧರಿಸಿ ಅಲ್ಲೇ ಬಿಟ್ಟು ಮನೆಗೆ ಹೋಗುತ್ತಾನೆ. ಆಗ 4 ಕಳ್ಳರು ಆ ಕುರಿಯನ್ನು ಅಪಹರಿಸಿ ಮಾರಿ ಹಂಚಿಕೊಳ್ಳುತ್ತಾರೆ. ನೀತಿ: ಸುಳ್ಳನ್ನು ಪದೇ ಪದೇ ಕೇಳುವುದರಿಂದ ಸತ್ಯ ಎಂದು ಭ್ರಮೆಯಾಗುತ್ತದೆ. ನಮ್ಮ ಜೀವನದಲ್ಲಿ ಎಷ್ಟೇ ಸತ್ಯ ಎಂದು ನಂಬಿದ್ದರೂ ಪರರು ಸುಳ್ಳನ್ನು ಒತ್ತಿ ಒತ್ತಿ ಹೇಳುವುದರಿಂದ ಅದು ಸುಳ್ಳು ಇರಬಹುದು ಎಂದು ಭಾಸವಾಗುತ್ತದೆ.